ದೀಪ, ಎರಡು ತುಪ್ಪದ ದೀಪ, ಒಂದು ರಾಯರ ಫೋಟೋ ಇಟ್ಕೊಂಡು ನಮಸ್ಕಾರಗಳನ್ನು ಮಾಡಿಬಿಟ್ರೆ ಪುತ್ರ ಸಂತಾನ ಹೇಳಿ ರಾಯರ ಸ್ತೋತ್ರದೊಳಗೆ ಇದಕ್ಕೆ ಸರ್ಟಿಫೈ ಮಾಡ್ಯ ರಾಯರು ಸಾಕ್ಷಿ ಹಯಾತ ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳಿದ್ರು. ಅವರು ಅಪ್ರೂವ್ ಮಾಡ್ಯಾರ. ಆದ ಕಾರಣ ಅಪ್ಪಣಾಚಾರ್ಯರು ಗೃಹಸ್ಥರು ಮಾಡಿದಂಥ ಸ್ತೋತ್ರವನ್ನ ಯತಿಗಳ ಸಮೂಹನೇ ಇವತ್ತು ಪಾರಾಯಣಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಮಗೆ ರಾಯರ ಮಹತ್ವವನ್ನು ಹೇಳ್ತಾರೆ. ಅಭಿನವ ಜನಾರ್ದನ ಅಭಿನವ ಜನಾರ್ದನ ಕೂಡ ರಾಯರ ತಮ್ಮಂದರೆ ಅವರು ಸಲ್ಲಾದ ಜಗನ್ನಾಥ, ಉಲ್ಲಾದ ಅರ್ಜುನಿಕ, ಅನುಲ್ಲಾದ ಅಭಿನವ ಜನಾರ್ದನ, ಇನ್ನೊಬ್ರು ಬರ್ತಾರೆ ಅವರು ಪ್ರದೇಶ. ಇವೆಲ್ಲ ರಾಯರ ತಮ್ಮಂದು. ಅವ್ರ ಅಣ್ಣನ ಇಂಪಾರ್ಟೆಂಟ್ ಗೊತ್ತಿದೆ. ಕಂಪನಿಯಿಂದ ನಡೆಸುತ್ತಿರೋ ತಾಲೀಮು ಗೊತ್ತಿದೆ. ಅವ್ರು ಹೇಳ್ತಾರೆ, ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ಬೇಡಂತಿಲ್ಲ, ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ಬೇಡಂತಿಲ್ಲ, ನಭಮಣಿಯಂದನಿ ಭೂಮಿಯಲ್ಲಿ ಆಲಿಸುವ ಬೇಡಂತಿಲ್ಲ. ನೋಡಿದಲ್ಲಿ ಯಾರ ಪತ್ರ ಮಾಡ್ಕೊಡ್ತಾರೆ, ಒಂದು ದಿನ ಬರ್ತಾರೆ. ಹಂಗಾರೆ ಆಯ್ತು ಪ್ರಖ್ಯಾತಿದ್ದಾರೆ ನಭಮಣಿಯಂದನಿ ಭೂಮಿಯಲ್ಲಿ ಆಲಿಸುವ ಬೇಡಂತಿಲ್ಲ, ಶುಭ ಗುಣನಿಧಿ ಸ್ವಾಮಿಗಳು, ಶುಭ ಗುಣನಿಧಿ ನಿಧಿ, ಶುಭ ಗುಣನಿಧಿ ಶ್ರೀ ರಾಘವೇಂದ್ರಯಲ್ಲಿ ಅಮೂಲ್ಯ ಭವಾಂಡದೋಳ್ ಪ್ರಬಲ ಕಾಣುವ ಉದಾತೀರಲಿ ನಿಂತ ಸುಯತಿ ಮರಣ್ಯಾರೇ ಬೇಡಂತಿಲ್ಲ. ಅಪುಜ ಭವಾಂಡದೊಳಗೆ, ಅಪುಜ ಭವಾಂಡ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡದೊಳಗೆ ಪ್ರಬಲ ಕಣಯ ವಾದೀಂದ್ರ ತೀರ್ಥ ಬೋಧಿಪ ಪಂಚಭೇದ ಜ್ಞಾನ ವಾದಿಗಳೊಂದಿಗೆ ವಾದಿಸಿ ವಿಜಯದ ಹಾದಿಗೆ ಹಿಡಿದಾತ ವಾದೀಂದ್ರ ತೀರ್ಥ ನೀತ ರಾಘವೇಂದ್ರ ಪ್ರಳಯ ಆಗ್ತದೆ. ಪರಮಾತ್ಮನೆ ಎಬ್ಬಿಸ್ತಕ್ಕಂಥ ಅಂಬಡಿ ಸೂಕ್ತದಿಂದ ಪರಮಾತ್ಮನೆ ಎಬ್ಬಿಸ್ತಕ್ಕಂಥ ಆ ದುರ್ಗಾದೇವಿಯನ್ನ 2ನೇ ಶ್ಲೋಕದಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. 2ನೇದು. ಆಮೇಲೆ ಮುಂದೆ ಹನುಮಾನ್ ಭೀಮ ಮಧ್ವ, ಅದಕ್ಕೆ ಹೇಳ್ತಾರೆ ಮಧ್ವ. ನಾವೆಲ್ಲ ಹನುಮನ ಮತಗೆ ಹರಿಯ ಮತ ವ್ಯಾಸ ಮುನಿರಾಯ ಅಂತ ಹೇಳಿ ಗುರುಗಳು ಶಿಷ್ಯರನ್ನು ಹೊಗಳೋದು, ಗುರುಗಳು ಶಿಷ್ಯ ಗುರುಗಳನ್ನ ಹೊಗಳೋದು ನಾವು ಈ ಜಗತ್ತಿನಲ್ಲಿ ಕಂಡಿವಿ. ಆದರೆ ಇವರು ಶಿಷ್ಯರು ಗುರುಗಳು ಶಿಷ್ಯರನ್ನು ಹೊಗಳೋದು ಯಾಕಂದ್ರೆ ವ್ಯಾಸರಾಯರು ಪುರಂದರದಾಸರಲ್ಲಿ ಅಂಕಿತೋಪದೇಶ ಈಗ ಶ್ರೀಪಾದರಾಯರು ವ್ಯಾಸರಾಯರು. ಶ್ರೀಪಾದರಾಯರು ಅವರ ಮೂಲ ಪಾಠ ಶ್ರೀಪಾದರಾಯರು ಹಾಕಿಕೊಟ್ಟಿದ್ದು ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ತೀರ್ಥರಂದ್ರೆ ರಾಘವೇಂದ್ರ ಮಠದ ಮೂಲ ಪುರುಷರು ವಿಭುಧೇಂದ್ರ ತೀರ್ಥರು. ಆ ವಿಭುಧೇಂದ್ರ ತೀರ್ಥ ನಮಸ್ಕಾರ ಮಾಡಿ
ಅವರು ಇರೋದು ಲಂಡನ್ ಹೋಗೋದು ರಾಘವೇಂದ್ರ ಬೆಂಗಳೂರು ಅವನ್ನ ಯಾಕೆ ಹಾಗೆ ಸ್ಥಳ ರೈತರು ನಮ್ಮದು ಆಶ್ರಯಿಸೋದು ಯಾರನ್ನು ಆಶ್ರಯಿಸುತ್ತೆ ಅಂತಂದ್ರೆ ಗುರುಗಳನ್ನ ಆಶ್ರಯಿಸುತ್ತೆ. ಅಂತೂ ನಾವೆಲ್ಲರೂ ಕೂಡ ಗುರುಗಳನ್ನ ಆಶ್ರಯಿಸಬೇಕು. ಗುರುಗಳಿಂದ ಇದ್ರೆ ನಮ್ಮ ಜೀವನ ಇಲ್ಲ. ಆದ್ರಿಂದಲೇ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಲೇ ಕೆಡವೋಗರುಂಟು. ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ವಾದೀಂದ್ರ ತೀರ್ಥರ ಅತ್ಯಂತ ರೋಚಕವಾದಂತಹ ಕ್ರಮವನ್ನ ಕೆಸೆಟ್ ಹೇಳಿದೆ. ನಾನು ಪುಸ್ತಕದಲ್ಲಿ ಇರತಕ್ಕಂಥದ್ದು ಯಾವುದನ್ನೂ ಹೇಳದೇನೆ ಮತ್ತು ಬೇರೆ ಬೇರೆ ಕ್ರಮದಲ್ಲಿ ಏನೇನಿದೆಯೋ ಅದನ್ನು ಉಲ್ಲೇಖ ಮಾಡಿ ಪ್ರಯತ್ನ ಮಾಡ್ತೇನೆ. ಇವತ್ತು ರಾಯರು 3 ಜನರ ಬಗ್ಗೆ ಭವಿಷ್ಯವಾಣಿಯನ್ನು ಮಾಡಿದರು. ಒಂದು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಅಣ್ಣನು ವೆಂಕಟನಾಥಾಚಾರ್ಯರ ಅಣ್ಣ ಗುರುರಾಜಾಚಾರ್ಯರು. ಗುರುರಾಜಾಚಾರ್ಯರ ಮಕ್ಕಳು ಅವ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತಾರೆ. ನಂತರದಲ್ಲಿ ವಾದೀಂದ್ರ ತೀರ್ಥರ ಬಗ್ಗೆ ಉಲ್ಲೇಖ, ನಂತರದಲ್ಲಿ ಬಂದಿರತಕ್ಕಂತಹ ಉಲ್ಲೇಖ ಅದು ವರದೇವ